ನಾನು ಯಾವತ್ತು ಮಂತ್ರಿಗಿರಿ ಸರ್ಕಾರ ಹೋದ ದಿನ ರಾಜ್ಯಪಾಲರ ಕಚೇರಿಗೆ ಕುಮಾರಸ್ವಾಮಿ ಅವ್ರ ಜೊತೆ ಹೋಗಿದ್ದು, ದೇವೇಗೌಡರ ಜೊತೆ ನಾವೆಲ್ಲ MLA ಗಳು ಹೋಗಿದ್ದು, ಕುಮಾರಸ್ವಾಮಿ ಅವರು ರೇವಣ್ಣವ್ರು ಎಲ್ಲರೂ ಕೂಡ ಇದ್ದದ್ದು. ಆವತ್ತು ರೇವಣ್ಣವರು ಅವತ್ತು ಕುಮಾರಸ್ವಾಮಿ ಅವರು ಹೇಳಿದಾಗ ಹರೀಶ್ ಗೌಡ್ರನ್ನ ಹುಣಸೂರು ನಿಲ್ಸಿ ಗೆಲ್ಸ್ಕತ್ತೀವಿ ಅಂತ ಹೇಳಿದಾಗ ದಯಮಾಡಿ ನಾನು ನಿಲ್ಸಲ್ಲ, ನಿಮ್ಮ ಆಶೀರ್ವಾದ ಇರ್ಲಿ ಸಾಕು ಅಂತ ಅವ್ರು ನೇರವಾಗಿ ಹೇಳ್ಬಿಟ್ಟು ಬಂದಿರ್ತಕ್ಕಂಥ ಒಬ್ಬ ರಾಜಕಾರಣಿ ನಾನು. ಅವತ್ತಿಂದ ಇವತ್ತಿನವರೆಗೂ ನಾನು ಮಾತಾಡಿಲ್ಲ. ಅವರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಯಾರ ಮೇಲೂ ನಾನು ದೋಷಾರೋಪಣೆ ಮಾಡಿಲ್ಲ. ನಾನು ಯಾವತ್ತೂ ಕೊಟ್ಟಿಲ್ಲ, ಇವತ್ತು ಕೊಡೋದಿಲ್ಲ. ದೇವೇಗೌಡರು ರಾಜಕೀಯದ ಇಂಚಿಂಚು ಎಲುಬೆಲು ಕೂಡ ತಿಳ್ಕೊಂಡಿರ್ತಕ್ಕಂಥ ನಾಯಕರು. ಅವ್ರಿಗೆ ಪ್ರತಿಯೊಂದು ಗೊತ್ತಿರ್ತಕ್ಕಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಇರುವಾಗ ನಾವು ಅವ್ರಿಗೆ ಹೇಳ್ಬೇಕೆ ಇದು ಅಂತ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಅವ್ರಿಗೆ ಸಂಪೂರ್ಣ ಮಾಹಿತಿ. ಯಾವುದೇ ತೀರ್ಮಾನಗಳನ್ನ ಅವ್ರು ಕೈಗೊಳ್ಳಕ್ಕೆ ಇವತ್ತು ತೀರ್ಮಾನ ಮಾಡಿ ಸಭೆ ನಡೀತದೆ, ಅದಕ್ಕೆ ಶುಭ ಕೋರ್ತೀನಿ. ಅದೆಲ್ಲ ಒಳ್ಳೇದಾಗ್ಲಿ, ಅವ್ರಿಗೆ ಪಕ್ಷ ಸದೃಢ ಆಗ್ಲಿ ಅಂತಕ್ಕಂಥದ್ದನ್ನ ಹಾರೈಸ್ತೀನಿ. ನಾನು ಅವ್ರಿಗೆ ಪರಿಪೂರ್ಣವಾಗಿ ಗೊತ್ತಿದೆ ಯಾರ್ಯಾರು, ಯಾವ ವ್ಯಕ್ತಿ, ಯಾವ MLA, ಎಲ್ಲ ರಾಜ್ಯದ 6.5 ಕೋಟಿ ಜನರ ಸಂಪೂರ್ಣ ನರನಾಡಿಗಳು ದೇವೇಗೌಡರು ಗೊತ್ತಿದೆ. ಹೇಳ್ಬೇಕಾದಂತ ಅಗತ್ಯ ಇಲ್ಲ. ನಾನು ಹೇಳಿದ್ನಲ್ಲ, ಅವ್ರು ಏನ್ ಬೇಕಾದ್ರೂ ತೀರ್ಮಾನ ತಗೋತಾ ಇದ್ದಾರೆ. ಅವರು ನಮ್ಮನ್ನ ಮೈಸೂರಿಗೆ ಬಂದು ವಜಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈಸೂರಿಂದಾನೇ ಈ ತೀರ್ಮಾನ ಮಾಡ್ತಾರೆ ಅಂತ ಮೈಸೂರು ನಾಯಕರು ಕೂಡ ಹೇಳಿದ್ದಾರೆ. ಇದು ಎಲ್ಲ ಜನರಿಗೆ ಗೊತ್ತಾಗಿದೆ, ಈಗ ಆಲ್ರೆಡಿ ಓಪನ್ ಆಗೇ ಹೇಳಿದ್ದಾರೆ. ನಾನು ಅದನ್ನ ಸ್ವಾಗತ ಮಾಡ್ತೀನಿ ಪ್ರೀತಿಯಿಂದ ಅಂತ ಹೇಳಿದ್ದೀನಿ. ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮೈಸೂರಿನಲ್ಲೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದಾಗ ಅವ್ರ ಜೊತೆ ಎಲ್ಲಾ ಶಾಸಕರು ಎಲ್ಲರೂ ಅವ್ರ ಜೊತೆ ಹೋಗಿ ನಾವು ಒಬ್ಬನೇ ಉಳ್ಕೊಂಡಾಗ ಅವ್ರ ಮುಖ್ಯಮಂತ್ರಿ ಅಂತ ಇಲ್ಲಿಂದಾನೇ ಘೋಷಣೆ ಮಾಡಿದ್ದು. ದೇವೇಗೌಡರು ಕೂಡ 94 ಇಂದ ಇಲ್ಲಿಂದಾನೇ ಪ್ರಾರಂಭ ಮಾಡಿದ್ದು. ಅದನ್ನೆಲ್ಲ ತಿಳ್ಕೊಂಡೆ ಈ ಕಾರ್ಯ ಇಲ್ಲಿಂದಲೇ ಮಾಡಿದ್ರೆ ನಮ್ಗೆ ಒಳ್ಳೇದಾಯ್ತದೆ ಅಂತ ಮಾಡ್ತಾ ಇದ್ದಾರೆ. ಮುಹೂರ್ತ ಮೈಸೂರಿಂದ ಮಾಡಿದ್ರೇನೆ ನಮ್ಮ ಪಕ್ಷ ಶುದ್ಧ ಆಯ್ತದೆ ಅಂತ ಮಾಡಿದ್ದಾರೆ. ಅವ್ರು ಮಾಡ್ಲಿ, ಸಂತೋಷ, ಸ್ವಾಗತ.